ಎಲ್ಲರಿಗೂ ನಮಸ್ತೆ. ನಾನು ಈಗಾಗಲೇ ಸಂವಿಧಾನ ವಿಷಯದಲ್ಲಿ 4 ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಪ್ರಿಯಾಂಬಲ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂಡ್ ಫಂಡಮೆಂಟಲ್ ರೈಟ್ಸ್, ಫಂಡಮೆಂಟಲ್ ಡ್ಯೂಟೀಸ್ ಅಂಡ್ ರಾಜ್ಯ ನಿರ್ದೇಶಕ ತತ್ವಗಳು, DPSP ಈ 4 ಟಾಪಿಕ್ ಬಗ್ಗೆ ನಾನು ಟೀಚ್ ಮಾಡಿದ್ದೀನಿ. ಈ 4 ಟಾಪಿಕ್ ಬಗ್ಗೆ ಎಕ್ಸಾಮ್ಗಳಲ್ಲಿ ಜಾಸ್ತಿ ಕ್ವಶನ್ಸ್ಗಳು ಕೇಳಿದ್ದಾರೆ. ಇವತ್ತು ನಾನು ಸಂವಿಧಾನದ ವಿಷಯದಲ್ಲಿ ಒಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಟೀಚ್ ಮಾಡ್ತೀನಿ. ಈಗ ನಾವು ಕೇಂದ್ರ ಸರ್ಕಾರವನ್ನು ತೆಗೆದುಕೊಂಡಾಗ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಮಂತ್ರಿಮಂಡಲ ಹಾಗೂ ಅಟಾರ್ನಿ ಜನರಲ್ ಇವು 4 ಒಳಗೊಂಡಂತ ಒಂದು ಇದಕ್ಕೆ ನಾವು ಕೇಂದ್ರ ಸರ್ಕಾರ ಅಥವಾ ಕೇಂದ್ರ ಕಾರ್ಯಾಂಗ ಅಂತ ಹೇಳಿ ಕರಿತೀವಿ. ಇದರಲ್ಲಿ ನಾನು ಅಟಾರ್ನಿ ಜನರಲ್ ಅನ್ನುವಂತ ಒಂದು ಹುದ್ದೆಯ ಬಗ್ಗೆ ಹಾಗೂ ಅಟಾರ್ನಿ ಜನರಲ್ ಒಂದು ಕಾರ್ಯ ಏನು, ಆ ಒಂದು ಏನ್ ಮಹತ್ವವಿದೆ ಅಟಾರ್ನಿ ಜನರಲ್ ಒಂದು ಪೋಸ್ಟ್ಗೆ ಅನ್ನುವಂತಹ ಒಂದು ವಿಷಯವನ್ನ ತಿಳಿಸ್ಕೊಡ್ತೀನಿ. ಮತ್ತೆ ಈ ಅಟಾರ್ನಿ ಜನರಲ್ ಅನ್ನುವಂತ ಒಂದು ವಿಷಯದ ಕುರಿತು ಎಕ್ಸಾಮ್ಗಳಲ್ಲಿ ಏನೇನ್ ಕ್ವಶನ್ಸ್ಗಳು ಬಂದಿವೆ ಅನ್ನೋದ್ರ ಕುರಿತು ನಾನು ಇವತ್ತು ಡಿಸ್ಕಸ್ ಮಾಡ್ತೀನಿ ನಿಮ್ ಜೊತೆಗೆ. ಸೊ ಇವತ್ತು ಸ್ಟಾರ್ಟ್ ಮಾಡೋಣ. ಅಟಾರ್ನಿ ಜನರಲ್ ಅಂದ್ರೆ ಯಾರು, ಹೇಗಿರುತ್ತೆ ಆ ಹುದ್ದೆ, ಅದು ಏನೇನ ಒಂದು ಮಹತ್ವವನ್ನು ಒಳಗೊಂಡಿದೆ ಅನ್ನೋದನ್ನ ನಾವು ಇವತ್ತು ನೋಡೋಣ. ಅಟಾರ್ನಿ ಜನರಲ್ ಅಥವಾ ಮಹಾನಿಯಂತ್ರಕರು ಅಂತ ಹೇಳಿ ಕರಿತೀವಿ ನಾವು ಕನ್ನಡದಲ್ಲಿ. ಈ ಅಟಾರ್ನಿ ಜನರಲ್ ಹುದ್ದೆಗೆ ಒಂದು ತನ್ನದೇ ಆದಂತಹ ಒಂದು ಮಹತ್ವವಿದೆ. ಯಾಕೆಂದ್ರೆ ನಾವು ಕೇಂದ್ರ ಕಾರ್ಯಾಂಗವನ್ನ ತೆಗೆದುಕೊಂಡ್ರೆ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಮಂತ್ರಿಮಂಡಲ ಅಂದ್ರೆ ಪ್ರಧಾನಿಯನ್ನು ಒಳಗೊಂಡಂತಹ ಮಂತ್ರಿಮಂಡಲ, ನೆಕ್ಸ್ಟ್ ಅಟಾರ್ನಿ ಜನರಲ್ ಇವೆಲ್ಲವನ್ನು ಒಳಗೊಂಡಿರುವುದಕ್ಕೆ ನಾವು ಕೇಂದ್ರ ಕಾರ್ಯಾಂಗ ಅಥವಾ ಕೇಂದ್ರ ಸರ್ಕಾರ ಅಂತ ಹೇಳಿ ಕರಿತೀವಿ. ಅದರಲ್ಲಿ ಇದೊಂದು ಇಂಪಾರ್ಟೆಂಟ್ ಟಾಪಿಕ್ ಅಟಾರ್ನಿ ಜನರಲ್. ಯಾಕೆಂದ್ರೆ PC, PSI, DRPC, KS ವರೆಗೂ ಈ ಒಂದು ಅಟಾರ್ನಿ ಜನರಲ್ ಬಗ್ಗೆ ಕೆಲವೊಂದಿಷ್ಟು ಕ್ವಶನ್ಸ್ ಗಳನ್ನು ಕೇಳಿದ್ದಾರೆ. ಅಟಾರ್ನಿ ಜನರಲ್ ಹುದ್ದೆ ಯಾವ ಆರ್ಟಿಕಲ್ ಪ್ರಕಾರ ಇದೆ, ಇವರ ಕೆಲಸ ಏನು, ಆಮೇಲೆ ಇವ್ರಿಗೆ ಸಂಬಂಧಪಟ್ಟಂತ ಒಂದೆರಡು ಆರ್ಟಿಕಲ್ ಇದಾವೆ. ಅದರ ಬಗ್ಗೆ ಹಲವಾರು ಬಾರಿ ರಿಪೀಟ್ ಕ್ವಶನ್ಸ್ ಗಳು ಬರ್ತಾನೆ ಇರುತ್ತೆ. ಸೊ ಹಂಗಾಗಿ ಯಾವ ಕ್ವಶನ್ಸ್ ಗಳನ್ನ ಕೇಳಿದರೆ ಈ ಒಂದು ಹುದ್ದೆಯ ಬಗ್ಗೆ ನಾನು ಇವತ್ತು ಎಕ್ಸ್ಪ್ಲೇನ್ ಮಾಡ್ತೀನಿ. ಅಟಾರ್ನಿ ಜನರಲ್ ಅನ್ನುವಂತ ಒಂದು ಹುದ್ದೆ ನಮ್ಮ ಸಂವಿಧಾನದಲ್ಲಿ ಕಲಂ ಎಷ್ಟು ಪ್ರಕಾರ ಇದೆ ಅಂದ್ರೆ 76ರ ಪ್ರಕಾರ. ಕಲಂ 76 ಪ್ರಕಾರ ಅಟಾರ್ನಿ ಜನರಲ್ ಹುದ್ದೆ ಇರತಕ್ಕದ್ದು ನಮ್ಮ ಸಂವಿಧಾನದಲ್ಲಿನೇ ಇದಕ್ಕೆ ಅವಕಾಶವಿದೆ. ಹಾಗಾದ್ರೆ ಈ ಅಟಾರ್ನಿ ಜನರಲ್ ಅನ್ನುವಂತ ಹುದ್ದೆ ಸಂವಿಧಾನಾತ್ಮಕವಾದ ಹುದ್ದೆ. ಅಟಾರ್ನಿ ಜನರಲ್ ಅನ್ನುವಂತ ಹುದ್ದೆ ಒಂದು ಸಂವಿಧಾನಾತ್ಮಕ ಹುದ್ದೆ. ಯಾವುದು ಸಂವಿಧಾನಾತ್ಮಕ ಹುದ್ದೆ ಅಂತ ಯಾಕೆ ಕರೆದ್ರು ಅಂದ್ರೆ ಇದು ಕಲಂ ನೋಡಿ 76ರಲ್ಲಿ ಅದಕ್ಕೆ ಅವಕಾಶವಿದೆ. ಈ ಹುದ್ದೆಗೆ ಅವಕಾಶ ಮಾಡಿ ಕೊಟ್ಟಂತಹ ವಿಧಿ. ಈ ಎಕ್ಸಾಮ್ಗಳಲ್ಲಿ ಕೇಳಿರುವಂತಹ ಕ್ವಶನ್ಸ್, ಇದು ರಿಪೀಟ್ ಆಗಿರುವಂತಹ ಕ್ವಶನ್ಸ್ 76, ಆರ್ಟಿಕಲ್ 76. ಅಟಾರ್ನಿ ಜನರಲ್ ಹುದ್ದೆಗೆ ಅವಕಾಶ ಮಾಡಿ ಕೊಟ್ಟಂತ ವಿಧಿ ಅಥವಾ ಕಲಂ ಅಥವಾ ಆರ್ಟಿಕಲ್ ಯಾವುದು ಅಂದ್ರೆ 76 ಹುದ್ದೆಯ ಬಗ್ಗೆ ಹೇಳುತ್ತೆ. ಹಾಗಾದ್ರೆ ಅಟಾರ್ನಿ ಜನರಲ್ ಏನಂತ ಯಾವುದಕ್ಕೆ ಅಂದ್ರೆ ಇವರು ದೇಶದ ಅತ್ಯುನ್ನತ ಕಾನೂನು ಅಧಿಕಾರಿ. ಇವರು ದೇಶದ ಅತ್ಯುನ್ನತ ಕಾನೂನು ಅಧಿಕಾರಿ. ಅಟಾರ್ನಿ ಜನರಲ್ ಅವರು ದೇಶದ ಅತ್ಯುನ್ನತ ಕಾನೂನು ಅಧಿಕಾರಿ ಅಂತ ಹೇಳಿ ಕರೀತಾರೆ. ಯಾಕೆ ಇವ್ರನ್ನ ಅತ್ಯುನ್ನತ ಕಾನೂನು ಅಧಿಕಾರಿ ಅಂತ ಹೇಳಿ ಕರೀತಾರೆ ಅಂದ್ರೆ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಾಧೀಶರು ಇರುವಂತಹ ಅರ್ಹತೆಯನ್ನು ಇವರು ಪಡೆದಿರ್ತಾರೆ. ಸೊ ಅದಕ್ಕಾಗಿ ಅತ್ಯುನ್ನತವಾದಂತ ಕಾನೂನು ಅಧಿಕಾರಿ. ಹಾಗಾದ್ರೆ ಈ ಹುದ್ದೆ ನಮ್ಮ ಒಂದು ಭಾರತ ದೇಶದ ಒಂದು ಸಂವಿಧಾನದಲ್ಲಿ ಅವಕಾಶ ಮಾಡಿಕೊಟ್ಟಿದೆ. ಹಾಗಾದ್ರೆ ಈ ಹುದ್ದೆ ಒಂದು ಅಟಾರ್ನಿ ಜನರಲ್ ಅನ್ನುವಂತ ಹುದ್ದೆಗೆ ಯಾಕೆ ಎಷ್ಟು ಮಹತ್ವ ಬಂತು, ಇವರು ಏನೇನ್ ಕಾರ್ಯವನ್ನ ಮಾಡ್ತಾರೆ ಅನ್ನೋದನ್ನ ನಾವೀಗ ತಿಳ್ಕೊಳ್ಳೋಣ. ಇವರ ಹುದ್ದೆಯನ್ನ ಸಂವಿಧಾನಾತ್ಮಕವಾದ ಹುದ್ದೆ. ಯಾಕಂದ್ರೆ ಕಲಂ 76ರ ಅಡಿಯಲ್ಲಿ 76ರ ಅಡಿಯಲ್ಲಿ ಅಟಾರ್ನಿ ಜನರಲ್ ಹುದ್ದೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇವರು ಭಾರತ ದೇಶದ ಅತ್ಯುನ್ನತ ಕಾನೂನು ಅಧಿಕಾರಿ ಅಂತ ಹೇಳಿ ಇವರನ್ನ ಕರೀತಾರೆ. ಹಾಗಾದ್ರೆ ಇವರನ್ನ ಯಾಕೆ ಅತ್ಯುನ್ನತ ಕಾನೂನು ಅಧಿಕಾರಿ ಅಂತ ಹೇಳಿ ಕರೆದ್ರು ಅಂತಂದ್ರೆ ಕೇಂದ್ರ ಸರ್ಕಾರ ಅಂದ್ರೆ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಮಂತ್ರಿಮಂಡಲ, ಪ್ರಧಾನಮಂತ್ರಿ, ಸಚಿವ ಸಂಪುಟ ಸಭೆ ಇವೆಲ್ಲವನ್ನ ಒಳಗೊಂಡದಕ್ಕೆ ನಾವು ಕೇಂದ್ರ ಸರ್ಕಾರ ಅಂತೀವಿ. ಇವರು ಉನ್ನತವಾದಂತಹ ಹುದ್ದೆಯನ್ನು ಹೊಂದಿರುವಂತ ಅಟಾರ್ನಿ ಜನರಲ್ ಅವರು ಕೇಂದ್ರ ಸರ್ಕಾರಕ್ಕೆ ಕಾನೂನು ಸಲಹೆಯನ್ನ ನೀಡ್ತಾರೆ. ಪ್ರತಿಯೊಂದು ವಿಷಯ ಆಗಿರ್ಬೋದು ಆ ವಿಷಯದ ಕುರಿತು ಕಾನೂನು ಸಲಹೆ ಸೂಚನೆಗಳನ್ನು ನೀಡಲಿಕ್ಕೆ ಮತ್ತು ಭಾರತದ ಪರವಾಗಿ ಬೇರೆ ಯಾವುದೇ ನ್ಯಾಯಾಲಯದಲ್ಲೂ ಕೂಡ ಭಾಗವಹಿಸ್ಲಿಕ್ಕೆ, ಮತ್ತೆ ಭಾರತದ ಪರವಾಗಿ ಬೇರೆ ಯಾವುದೇ ನ್ಯಾಯಾಲಯಗಳಲ್ಲಿ ವಾದಿಸ್ಲಿಕ್ಕೆ, ಮಂಡಿಸ್ಲಿಕ್ಕೆ, ಕಾನೂನು ಸಲಹೆಯನ್ನು ನೀಡಲಿಕ್ಕೆ ಈ ಪೋಸ್ಟ್ ಅನ್ನ ಕ್ರಿಯೇಟ್ ಮಾಡಿದ್ರು. ಯಾಕಂದ್ರೆ ಎಲ್ಲವನ್ನು ತಿಳಿದುಕೊಂಡಿರ್ಲಿಕ್ಕೆ ಯಾರು ಸಾಧ್ಯ ಇಲ್ಲ.
ಈಗ ರಾಷ್ಟ್ರಪತಿ ಆಗಿರ್ಬೋದು, ಪ್ರಧಾನಮಂತ್ರಿ ಆಗಿರ್ಬೋದು, ಪ್ರಧಾನಮಂತ್ರಿಯನ್ನು ಒಳಗೊಂಡ ಒಂದು ಮಂತ್ರಿ ಮಂಡಲ ಆಗಿರ್ಬೋದು, ಅಂದ್ರೆ ಲೋಕಸಭೆ, ರಾಜ್ಯಸಭೆ, ಇವೆಲ್ಲವೂ ಸಹಿತ ಯಾವುದೇ ಒಂದು ಕಾನೂನುಗಳನ್ನು ಮಾಡಬೇಕಾದ್ರೆ ಆ ಒಂದು ಕಾನೂನಿನ ಬಗ್ಗೆ ಅರಿವಿರಬೇಕು. ಆ ಕಾನೂನಿನ ಬಗ್ಗೆ ಸಲಹೆ ಮತ್ತು ಸೂಚನೆಗಳನ್ನ ಕೇಂದ್ರ ಸರ್ಕಾರಕ್ಕೆ ನೀಡುವವರು ಯಾರು? ಈಗ ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಮಸೂದೆ ಆಗಿರ್ಬೋದು ಮಂಡನೆ ಆಗ್ಬೇಕು, ಇದು ಕಾನೂನಿನ ಪ್ರಕಾರ ಸರಿ ಇದೆಯೋ ಇಲ್ವೋ, ಇದರ ಸಾಧಕ ಬಾಧಕಗಳು ಯಾವುವು ಅನ್ನೋದನ್ನ ಯಾರ ಮೂಲಕ ತಿಳಿದುಕೊಳ್ತಾರೆ ಅಂತಂದ್ರೆ ಇವರು ಕಾನೂನು ಸಲಹೆ ಸೂಚನೆಗಳನ್ನ ಅಟಾರ್ನಿ ಜನರಲ್ ಮೂಲಕ ತಿಳಿದುಕೊಳ್ತಾರೆ. ಯಾಕೆಂದ್ರೆ ಒಬ್ಬ ಅಟಾರ್ನಿ ಜನರಲ್ ಆಗ್ಬೇಕಾದ್ರೆ ಅವರಿಗೆ ಅರ್ಹತೆ ಏನೇನ್ ಇರ್ಬೇಕು ಅಂತಂದ್ರೆ, ಒಂದು ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿ ಅಥವಾ ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರಿಗಿರುವಂತ ಅರ್ಹತೆ ಕೂಡ ಇವರು ಪಡೆದಿರ್ಬೇಕು. ಒಬ್ಬ ವ್ಯಕ್ತಿಯನ್ನ ಅಟಾರ್ನಿ ಜನರಲ್ ಅಂತ ಹೇಳಿ ನೇಮಕ ಮಾಡ್ಬೇಕಾದ್ರೆ ಏನೇನ್ ಅರ್ಹತೆ ಇರಬೇಕು, ಇವ್ರ ಎಬಿಲಿಟಿ, ಕ್ವಾಲಿಟೀಸ್ ಏನೇನ್ ಇರ್ಬೇಕು ಇವ್ರಿಗೆ ಅರ್ಹತೆ, ಇದನ್ನು ಕೇಳಿದ್ದಾರೆ ಕ್ವಶನ್ಸ್. ಅಟಾರ್ನಿ ಜನರಲ್ ಇರಬೇಕಾದ ಅರ್ಹತೆಗಳು ಯಾವುವು ಅಂತೇಳಿ. ಒಂದು ಹೈಕೋರ್ಟ್ ನಲ್ಲಿ 5 ವರ್ಷ ನ್ಯಾಯಾಧೀಶರಾಗಿರ್ಬೇಕು. ಹೈಕೋರ್ಟ್ ನಲ್ಲಿ 5 ವರ್ಷ ನ್ಯಾಯಾಧೀಶರಾಗಿರ್ಬೇಕು ಅಥವಾ ಹೈಕೋರ್ಟ್ ನಲ್ಲಿ 10 ವರ್ಷ ವಕೀಲರಾಗಿರ್ಬೇಕು. ಹೈಕೋರ್ಟ್ ನಲ್ಲಿ 5 ವರ್ಷ ನ್ಯಾಯಾಧೀಶರಾಗಿ ಕೆಲಸ ಮಾಡಿರ್ಬೇಕು ಅಥವಾ ಹೈಕೋರ್ಟ್ ನಲ್ಲಿ 10 ವರ್ಷ ವಕೀಲರಾಗಿ ಕೆಲಸ ಮಾಡಿರ್ಬೇಕು. ಅಂದ್ರೆ ಕಾನೂನಿನ ಬಗ್ಗೆ ಸಂಪೂರ್ಣ ಅರಿವಿರಬೇಕು. ಅರಿವಿರುವಂತಹ ಒಂದು ವ್ಯಕ್ತಿ ಅಟಾರ್ನಿ ಜನರಲ್ ಆಗ್ಲಿಕ್ಕೆ ಅರ್ಹನಾಗಿರ್ತಾನೆ. ಹಾಗಾದ್ರೆ ಅಟಾರ್ನಿ ಜನರಲ್ 76 ಕಲಂ ಪ್ರಕಾರ ನಮ್ಮ ಸಂವಿಧಾನದಲ್ಲಿ ಅವಕಾಶವಿದೆ. ಹಾಗಾದ್ರೆ ಅಟಾರ್ನಿ ಜನರಲ್ ಅನ್ನ ಯಾರು ನೇಮಕ ಮಾಡ್ತಾರೆ? ಇದು ನೇಮಕ, ಇದ್ರ ಬಗ್ಗೆನೂ ಕ್ವಶನ್ಸ್ ಕೇಳಿದ್ದಾರೆ. ಅಟಾರ್ನಿ ಜನರಲ್ ನೇಮಕ ಯಾರು ಮಾಡ್ತಾರೆ ಅಂತ ಹೇಳಿ. ರಾಷ್ಟ್ರಪತಿ ನೇಮಕ ಮಾಡ್ತಾರೆ ಅಟಾರ್ನಿ ಜನರಲ್. ಹಾಗಾದ್ರೆ ಅಟಾರ್ನಿ ಜನರಲ್ ಅವರಿಗೆ ಪ್ರಮಾಣ ವಚನ ಯಾರು ಬೋಧಿಸ್ತಾರೆ? ರಾಷ್ಟ್ರಪತಿ. ಇವು ಎಲ್ಲ ಕ್ವಶನ್ಸ್ ರೈಸ್ ಆಗಿದಾವೆ. ಪ್ರಮಾಣ ವಚನ ಅದು ಕೂಡ ರಾಷ್ಟ್ರಪತಿ. ಅಟಾರ್ನಿ ಜನರಲ್ ಅನ್ನ ಪದಚ್ಯುತಿಗೊಳಿಸುವ ಅಧಿಕಾರ ಯಾರಿಗಿದೆ? ಅವರನ್ನ ತೆಗೆದು ಹಾಕುವ ಅಧಿಕಾರ ಯಾರಿಗಿದೆ? ರಾಷ್ಟ್ರಪತಿ. ತೆಗೆದು ಹಾಕುವ ಅಧಿಕಾರ ಯಾರಿಗಿದೆ? ರಾಷ್ಟ್ರಪತಿ. ಇವೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್. ಇವರ 76ನೇ ಕಲಂ ಪ್ರಕಾರ ಇವರ ಹುದ್ದೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇವರನ್ನ ನೇಮಕ ಮಾಡುವವರು ರಾಷ್ಟ್ರಪತಿ, ಇವರಿಗೆ ಪ್ರಮಾಣ ವಚನ ಬೋಧಿಸುವವರು ರಾಷ್ಟ್ರಪತಿ. ಇವರು ಸಂವಿಧಾನಕ್ಕೆ ಅಥವಾ ಕಾನೂನಿಗೆ ವಿರುದ್ಧವಾಗಿ ನಡ್ಕೊಂಡ್ರೆ ಇವರನ್ನ ತೆಗೆದು ಹಾಕುವವರು ಕೂಡ ಅಟಾರ್ನಿ ಜನರಲ್ ಅನ್ನ ರಾಷ್ಟ್ರಪತಿನೇ ತೆಗೆದು ಹಾಕ್ತಾರೆ. ಹಾಗಾದ್ರೆ ಇದೆಲ್ಲವೂ ರಾಷ್ಟ್ರಪತಿಯವರ ಒಂದು ಇಚ್ಛೆಯ ಮೇರೆಗೆ. ಹಾಗಾದ್ರೆ ಇವರ ಅಧಿಕಾರಾವಧಿ ಎಷ್ಟು? ಇವರ ಅಧಿಕಾರಾವಧಿ ಸಂವಿಧಾನದಲ್ಲಿ ಎಲ್ಲೂ ಮೆನ್ಷನ್ ಇಲ್ಲ. ಇವರು ರಾಷ್ಟ್ರಪತಿ ಇಷ್ಟ ಇರುವವರೆಗೂ ಇರಬಹುದು, ರಾಷ್ಟ್ರಪತಿ ಇಚ್ಛೆಯ ಮೇರೆಗೆ. ರಾಷ್ಟ್ರಪತಿ ಇಚ್ಛೆ ಇರುವವರೆಗೆ. ಹಾಗಾದ್ರೆ ರಾಷ್ಟ್ರಪತಿ ಇವರನ್ನ ಡೈರೆಕ್ಟ್ ಆಗಿ ನೇಮಕ ಮಾಡೋದಿಲ್ಲ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್, ರಾಷ್ಟ್ರಪತಿ ಇವರನ್ನ ನೇಮಕ ಮಾಡಬೇಕಾದ್ರೆ ಪ್ರಧಾನ ಮಂತ್ರಿಯನ್ನೊಳಗೊಂಡ ಮಂತ್ರಿ ಮಂಡಲದ ಸಲಹೆ ಮೇರೆಗೆ ರಾಷ್ಟ್ರಪತಿ ಆಯ್ಕೆ ಮಾಡ್ತಾರೆ. ಅದಕ್ಕಾಗಿ ನಾವು ಇನ್ನೊಂದು ಪಾಯಿಂಟ್, ಪ್ರೆಸಿಡೆಂಟ್ ಅಥವಾ ರಾಷ್ಟ್ರಪತಿಯವರನ್ನ ನಾಮ ಮಾತ್ರ ಮುಖ್ಯಸ್ಥರು ಅನ್ನುವಂತ ಟೀಕೆಗೊಳಗಾಗಿದ್ದಾರೆ ಇವರು. ಯಾಕಂದ್ರೆ ಪ್ರೆಸಿಡೆಂಟ್ ಹುದ್ದೆ ಕೇಂದ್ರ ಸರ್ಕಾರದ ಎಲ್ಲಾ ಒಂದು ಕೇಂದ್ರ ಕಾರ್ಯಾಂಗದ ಎಲ್ಲಾ ಅಧಿಕಾರಗಳು ರಾಷ್ಟ್ರಪತಿ ಹೆಸರಲ್ಲೇ ನಡೆದ್ರು ಕೂಡ ಇವರು ನಾಮ ಮಾತ್ರ ಮುಖ್ಯಸ್ಥರು, ನಾಮ ಮಾತ್ರ. ಆದ್ರೆ ನಿಜವಾದ ಮುಖ್ಯಸ್ಥರು ಯಾರು ಅಂತಂದ್ರೆ ಪ್ರಧಾನಿ. ಇವರು ಏನೇ ಮಾಡ್ಬೇಕಾದ್ರೂ ಕೂಡ ಪ್ರಧಾನಿಯನ್ನೊಳಗೊಂಡಂತಹ ಮಂತ್ರಿ ಮಂಡಲದ ಸಲಹೆ ಸೂಚನೆ ಮೇರೆಗೆ ಮಾಡ್ಬೇಕು. ಯಾಕೆಂದ್ರೆ ಪ್ರೆಸಿಡೆಂಟ್ಗೆ ತುಂಬಾ ಪವರ್ ಇದೆ, ಅಧಿಕಾರ ಇದೆ. ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಯನ್ನ ನೇಮಕ ಮಾಡ್ಬೇಕು, ಅಟಾರ್ನಿ ಜನರಲ್ ಅನ್ನ ನೇಮಕ ಮಾಡಬಹುದು. ಇವರೆಲ್ಲ ಒಂದು ಅಧಿಕಾರವಿದೆ. ಅಧಿಕಾರ ಇದ್ರೂ ಡೈರೆಕ್ಟ್ ಆಗಿ ಇವರು ನೇಮಕ ಮಾಡಂಗಿಲ್ಲ. ಬಟ್ ಇವರ ಪ್ರಧಾನಿ ಸಲಹೆ ಮೇರೆಗೆನೆ ಅಥವಾ ಪ್ರಧಾನಿಯನ್ನು ಒಳಗೊಂಡ ಮಂತ್ರಿ ಮಂಡಲದ ಸಲಹೆ ಮೇರೆಗೆನೆ ನೇಮಕ ಮಾಡ್ಬೇಕು. ಹಾಗಾಗಿ ಅಟಾರ್ನಿ ಜನರಲ್ ಅವರನ್ನ ಯಾರು ನೇಮಕ ಮಾಡ್ತಾರೆ? ರಾಷ್ಟ್ರಪತಿ. ಬಟ್ ಇನ್ನೊಂದು ವಿಷಯ, ಪ್ರಧಾನಿಯನ್ನು ಒಳಗೊಂಡ ಅಥವಾ ಪ್ರಧಾನಿಯ ಸಲಹೆ ಮೇರೆಗೆ ಅಥವಾ ಪ್ರಧಾನಿಯನ್ನು ಒಳಗೊಂಡ ಮಂತ್ರಿ ಮಂಡಲದ ಸಲಹೆ ಮೇರೆಗೆ ರಾಷ್ಟ್ರಪತಿ ಅಟಾರ್ನಿ ಜನರಲ್ ಅವರನ್ನ ನೇಮಕ ಮಾಡ್ತಾರೆ. ಅವರಿಗೆ ಪ್ರಮಾಣ ವಚನ ಕೂಡ ರಾಷ್ಟ್ರಪತಿನೇ ಮಂಡಿಸ್ತಾರೆ. ಅವರನ್ನ ತೆಗೆದು ಹಾಕುವ ಅಧಿಕಾರನೂ ಕೂಡ ರಾಷ್ಟ್ರಪತಿಗಿದೆ. ಇವರಿಗೆ ಇಂತಿಷ್ಟೇ ವರ್ಷ ಇರಬೇಕು. ಈಗ ಹೆಂಗೆ ರಾಷ್ಟ್ರಪತಿಗೆ 5 ವರ್ಷ, ಪ್ರಧಾನಿ 5 ವರ್ಷ, ಈ ರೀತಿ ಹುದ್ದೆಗೆ 5 ವರ್ಷ ಅವಕಾಶವಿದೆಯೋ, ಬಟ್ ಇವ್ರ ಅಟಾರ್ನಿ ಜನರಲ್ಗೆ ಇಂತಿಷ್ಟೇ ಹುದ್ದೆ ಅವಕಾಶ ಇಲ್ಲ.
ಇಷ್ಟೇ ವರ್ಷ ಇರ್ಬೇಕಂದ್ರೆ ರಾಷ್ಟ್ರಪತಿ ಇಚ್ಛೆ ಇರುವವರೆಗೂ ಇರಬೇಕು. ರಾಷ್ಟ್ರಪತಿ 1 ವರ್ಷ ಇಷ್ಟಪಟ್ರೆ 1 ವರ್ಷ ಅಷ್ಟೇ, ಆಮೇಲೆ 5 ವರ್ಷ, ಎಷ್ಟು ವರ್ಷನಾದ್ರೂ ಇರ್ಬೋದು. ಬಟ್ ರಾಷ್ಟ್ರಪತಿ ಇಚ್ಛೆಯ ಮೇರೆಗೆ ಅವರ ಹುದ್ದೆ ಹೊಂದಿದೆ. ಇವರು 76ನೇ ವಿಧಿಯ ಮೇರೆಗೆ ಇದನ್ನ ಮಾಡ್ತಾರೆ. ಇವರನ್ನ ತೆಗೆದು ಯಾವಾಗ ಬೇಕಾದ್ರೂ ತೆಗೆದು ಹಾಕ್ಬಹುದು. ಕಾನೂನಿಗೆ ವಿರುದ್ಧವಾಗಿ ನಡೆದುಕೊಂಡ್ರೆ ರಾಷ್ಟ್ರಪತಿ ಇವರನ್ನ ಅವರ ಹುದ್ದೆಯಿಂದ ತೆಗೆದು ಹಾಕ್ತಾರೆ. ನೆಕ್ಸ್ಟ್ ಇನ್ನೊಂದು ಇವರ ಒಂದು ಕಾರ್ಯಗಳು ಏನೇನು ಅಂತಂದ್ರೆ ಇದೆ. ಇವರು ಕಾನೂನು ಸಲಹೆಗಾರರು. ಯಾವುದೇ ಒಂದು ವಿಧಿ ಆಗಿರ್ಬೋದು, ಮಸೂದೆ ಆಗಿರ್ಬೋದು, ಕೇಂದ್ರ ಸರ್ಕಾರ ಕಾಲಕ್ಕೆ ಕೇಳುವಂತಹ ಒಂದು ಕಾನೂನಿನ ಬಗ್ಗೆ ಸಲಹೆ ಸೂಚನೆಗಳನ್ನ ನೀಡುವುದು ಅಥವಾ ಕೊಡುವುದು ಇವರ ಒಂದು ಆದ್ಯ ಕರ್ತವ್ಯ. ಈಗ ಭಾರತದ ಪರವಾಗಿ ಯಾವುದೋ ಒಂದು ಕೇಸ್ ನಡೀತಾ ಇದೆ ಅಂದ್ರೆ ಭಾರತದ ಪರವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಇವರು ವಕಾಲತ್ತನ್ನು ವಹಿಸಬಹುದು. ಭಾಗವಹಿಸಬಹುದು. ಭಾರತ ಸರ್ಕಾರದ ವಿರುದ್ಧ ಯಾವುದೇ ಒಂದು ಭಾರತ ಸರ್ಕಾರದ ಪರವಾಗಿ ಯಾವುದೇ ಒಂದು ಸುಪ್ರೀಂ ಕೋರ್ಟ್ ಆಗಿರ್ಬೋದು, ಬೇರೆ ನ್ಯಾಯಾಲಯಗಳಲ್ಲಿ ಭಾರತದ ಪರವಾಗಿ ಇವರು ವಾದ ಮಂಡಿಸಬಹುದು, ವಕಾಲತ್ತು ವಹಿಸಬಹುದು, ವಾದ ಮಂಡಿಸಬಹುದು. ಆದ್ರೆ ಭಾರತ ಸರ್ಕಾರದ ವಿರುದ್ಧವಾಗಿ ವಾದ ಮಂಡಿಸುವಂಗಿಲ್ಲ. ಇವರು ಭಾರತ ಸರ್ಕಾರ ಸುಪ್ರೀಂ ಕೋರ್ಟ್ಗಳಲ್ಲಿ, ಬೇರೆ ನ್ಯಾಯಾಲಯಗಳಲ್ಲಿ ಭಾರತದ ಪರವಾಗಿ ಇವರು ವಾದವನ್ನ ಮಂಡಿಸಬಹುದು. ಹಾಗಾದ್ರೆ ಇನ್ನೊಂದು ಪಾಯಿಂಟ್ ಇದೆ ಇವ್ರ ಬಗ್ಗೆ. ಎಂಬತ್ತೆಂಟನೇ ವಿಧಿ ಬಹಳಷ್ಟು ಎಕ್ಸಾಮ್ಗಳಲ್ಲಿ ರಿಪೀಟ್ ಆಗಿರುವಂತಹ ಕ್ವಶನ್ ಕಲಂ 88. ಇದೇನ್ ಹೇಳುತ್ತೆ? ಇವರು ಸಂಸತ್ ಸದಸ್ಯರಲ್ಲ. ಯಾಕೆಂದ್ರೆ ಇವರು ಸಂಸತ್ ಸದಸ್ಯರಲ್ಲದಿದ್ರು ಸಹಿತ ಲೋಕಸಭೆಯಲ್ಲಿ ಭಾಗವಹಿಸಬಹುದು, ರಾಜ್ಯಸಭೆಯಲ್ಲಿ ಭಾಗವಹಿಸಬಹುದು ಮತ್ತು ಸಮಿತಿಗಳಲ್ಲಿ ಭಾಗವಹಿಸಬಹುದು, ಮಾತನಾಡಬಹುದು, ಯಾವುದೇ ವಿಷಯದ ಕುರಿತು ಚರ್ಚೆಯನ್ನು ಕೂಡ ಮಾಡಬಹುದು. ಆದರೆ ಮತ ಹಾಕುವ ಹಕ್ಕು ಇವರಿಗಿಲ್ಲ. ಈ ಕ್ವಶನ್ಸ್ ಬಹಳ ಸಲ ರೈಸ್ ಮಾಡಿದ್ದಾರೆ. ಒಬ್ಬ ಸದನದ ಸದಸ್ಯನಲ್ಲದಿದ್ದರೂ ಕೂಡ ಮಾತನಾಡುವ ಮತ್ತು ಚರ್ಚಿಸುವ ಕಲಾಪಗಳಲ್ಲಿ ಯಾರಿಗೆ ಅಧಿಕಾರವಿದೆ ಅಂತ, ಅದು ಆ ಪವರ್ ಒಂದು ಅಟಾರ್ನಿ ಜನರಲ್ಗಿದೆ. ಸಂಸತ್ ಸದಸ್ಯನಲ್ಲದಿದ್ದರೂ ಕೂಡ ಭಾಗವಹಿಸಬಹುದು, ಸದನದ ಕಲಾಪಗಳಲ್ಲಿ ಭಾಗವಹಿಸಬಹುದು, ಮಾತನಾಡಬಹುದು, ಯಾವುದೇ ವಿಷಯದ ಕುರಿತು ಚರ್ಚೆಯನ್ನ ಮಾಡಬಹುದು. ಬಟ್ ಮತದಾನ ಮಾಡುವಂತ ಹಕ್ಕು ಅಟಾರ್ನಿ ಜನರಲ್ಗಿಲ್ಲ. ಸಂಸತ್ ಸದನಗಳಲ್ಲಿ ಭಾಗವಹಿಸಬಹುದು. ಭಾಗವಹಿಸುವಿಕೆ, ಮಾತನಾಡಬಹುದು. ಇನ್ನೊಂದು ಇದ್ರಲ್ಲಿ ಏನ್ ನೆನ್ಪಿಟ್ಕೋಬೇಕಂದ್ರೆ ಮತದಾನಕ್ಕೆ ಅವಕಾಶವಿಲ್ಲ, ಮತದಾನ ಮಾಡುವಂತಿಲ್ಲ ಇವರು. ಇದು ಇಂಪಾರ್ಟೆಂಟ್ ಇದು. ಯಾಕಂದ್ರೆ ಯಾವುದೇ ಮಾತನಾಡಬಹುದು, ಭಾಗವಹಿಸಬಹುದು ಸರ್. ಯಾಕಂದ್ರೆ ಸಂಸತ್ ಸದಸ್ಯ, ಲೋಕಸಭೆ ಸದಸ್ಯನಲ್ಲ, ರಾಜ್ಯಸಭೆ ಸದಸ್ಯನಲ್ಲ, ಆದ್ರೂ ಕೂಡ ಅವೆರಡು ಕಲಾಪಗಳಲ್ಲಿ ಭಾಗವಹಿಸುವುದು. ಇನ್ನೊಂದು ಬರ್ತದೆ, ಸಮಿತಿಗಳಲ್ಲಿ ಕೂಡ ಭಾಗವಹಿಸಬಹುದು. ಸಮಿತಿಗಳಲ್ಲೂ ಭಾಗವಹಿಸಬಹುದು, ಮಾತನಾಡಬಹುದು, ಚರ್ಚಿಸಬಹುದು. ಬಟ್ ಯಾವ ಸಮಿತಿಗಳಲ್ಲಿ? ನಮ್ಮ ಒಂದು ಕೇಂದ್ರದಲ್ಲಿ ಸಮಿತಿಗಳು ಬರ್ತವೆ. ಅಂದಾಜು ಸಮಿತಿ ಬರುತ್ತೆ, ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಬರುತ್ತೆ, ಸಾರ್ವಜನಿಕ ಉದ್ಯಮಿಗಳ ಸಮಿತಿ ಬರುತ್ತೆ. ಇವೆಲ್ಲದರ ಸಮಿತಿಗಳಲ್ಲೂ ಕೂಡ ಇವರು ಭಾಗವಹಿಸಬಹುದು, ಮಾತನಾಡಬಹುದು. ಅಲ್ಲಿ ಕೂಡ ಮತದಾನ ಮಾಡುವಂತ ಹಕ್ಕಿಲ್ಲ, ಮತದಾನವಿಲ್ಲ. ಇದು ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಇದು ಕ್ವಶನ್ಸ್ ಎಲ್ಲ KS, PSI, PC ಎಕ್ಸಾಮ್ಗಳಲ್ಲಿ ಈ ಕ್ವಶನ್ಸ್ ಗಳನ್ನ ಕೇಳಿದ್ರೆ ಇತ್ತೀಚಿನ 2023, 24, 22 ಈ ಎಕ್ಸಾಮ್ಗಳಲ್ಲಿ ಸಹಿತ ಈ ಕ್ವಶನ್ಸ್ ರಿಪೀಟ್ ಆಗಿದೆ. ಒಬ್ಬ ವ್ಯಕ್ತಿ ಸಂಸತ್ ಸದಸ್ಯನಲ್ಲದಿದ್ರು ಸಹಿತ ಸದನದ ಕಲಾಪಗಳಲ್ಲಿ ಭಾಗವಹಿಸುವಂತ ಅಧಿಕಾರ ಇರುವುದು ಯಾರಿಗೆ? ಅಟಾರ್ನಿ ಜನರಲ್, ಅಡ್ವೊಕೇಟ್ ಜನರಲ್, ಸಾಲಿಸಿಟರ್ ಜನರಲ್ ಅಥವಾ CAG. ಹಿಂಗ್ 4 ಆಪ್ಷನ್ಸ್ ಗಳು ಇರ್ತವೆ. ಯಾಕಂದ್ರೆ ಅಡ್ವೊಕೇಟ್ ಜನರಲ್ಗಳಲ್ಲೂ ಇದೆ ಅಡ್ವೊಕೇಟ್ ಜನರಲ್. ಬಟ್ ಅದು ಅಡ್ವೊಕೇಟ್ ಜನರಲ್ ರಾಜ್ಯದಲ್ಲಿ. ಕೇಂದ್ರದಲ್ಲಿ ಅತ್ಯುನ್ನತ ಕಾನೂನು ಅಧಿಕಾರಿ ಯಾರು? ಅಟಾರ್ನಿ ಜನರಲ್. ಹಾಗೆ ರಾಜ್ಯದಲ್ಲಿ ಅತ್ಯುನ್ನತ ಕಾನೂನು ಅಧಿಕಾರಿ ಅಂದ್ರೆ ಅಡ್ವೊಕೇಟ್ ಜನರಲ್. ಕೇಂದ್ರದ ಸದನದ ಕಲಾಪಗಳಲ್ಲಿ ಅಂತ ಕ್ವಶನ್ ಬಂದಿರುತ್ತೆ. ಸೊ ಅವಾಗ ನಾವು ಈ ಆರ್ಟಿಕಲ್ ನೆನ್ಪಿಟ್ಕೋಬೇಕು, ಮತ್ತೆ ಯಾರು ಅನ್ನೋದನ್ನು ನೆನ್ಪಿಟ್ಕೋಬೇಕು. ಹಾಗಾದ್ರೆ ಭಾರತದ ಪ್ರಥಮ ಅಟಾರ್ನಿ ಜನರಲ್ ಯಾರು? MC ಸೆಟಲ್ವಾಡ್. ಇದನ್ನು ಕೆಲವೊಂದು ಕ್ವಶನ್ಸ್ಗಳು TCDR ಕ್ವಶನ್ಗಳಲ್ಲಿ ಕೇಳಿರುವುದು. ಭಾರತದ ಪ್ರಥಮ ಅಟಾರ್ನಿ ಜನರಲ್ ಯಾರು? MC ಸೆಟಲ್ವಾಡ್. ಪ್ರಸ್ತುತ ಯಾರದಾರ ಅಂದ್ರೆ ವೆಂಕಟರಮಣಿ ಅವರಿದ್ದಾರೆ, ಪ್ರೆಸೆಂಟ್ ಅಟಾರ್ನಿ ಜನರಲ್. ಪ್ರೆಸೆಂಟ್ ಅಟಾರ್ನಿ ಜನರಲ್ ಯಾರು? R ವೆಂಕಟರಮಣಿ.
ಪ್ರೆಸೆಂಟ್ ಅಟಾರ್ನಿ ಜನರಲ್ ಇವರು ಆರ್ ವೆಂಕಟ್ ರಮಣಿ ಅವರಿದ್ದಾರೆ. ಅಟಾರ್ನಿ ಜನರಲ್ ಅನ್ನುವಂತ ಒಂದು ಹುದ್ದೆಯ ಬಗ್ಗೆ ಒಂದು ಅತ್ಯುನ್ನತ ಕಾನೂನು ಅಧಿಕಾರಿ ಇವರು ಭಾರತ ದೇಶದ್ದು. ಇವರ ಪ್ರತಿಯೊಂದು ಅಧಿಕಾರ ಎಲ್ಲ ಇವರು ನೇಮಕ, ಪ್ರಮಾಣ ವಚನ, ತೆಗೆದು ಹಾಕುವುದು ಎಲ್ಲವೂ ರಾಷ್ಟ್ರಪತಿಯವರ ಒಂದು ಕೈಯಲ್ಲಿರುತ್ತೆ. ಇವರು ರಾಜೀನಾಮೆಯನ್ನು ಕೂಡ ರಾಷ್ಟ್ರಪತಿಗೆ ಕೊಡಬೇಕು. ಬಟ್ ರಾಷ್ಟ್ರಪತಿಯವರು ಪ್ರಧಾನಮಂತ್ರಿಯನ್ನು ಒಳಗೊಂಡ ಮಂತ್ರಿಮಂಡಲದ ಶಿಫಾರಸ್ಸಿನ ಮೇರೆಗೆ ಇವರನ್ನ ಆಯ್ಕೆ ಮಾಡ್ತಾರು. ಇವರು ಭಾರತದ ಪರವಾಗಿ ವಾದ ಮಂಡಿಸಬಹುದು, ಬೇರೆ ಬೇರೆ ನ್ಯಾಯಾಲಯಗಳಿಗೆ ಹಾಜರಾಗಬಹುದು, ವಾದವನ್ನು ಮಂಡಿಸಬಹುದು. ಮತ್ತು 88ನೇ ವಿಧಿಯ ಪ್ರಕಾರ ಇವರು ಯಾವುದೇ ಸಂಸತ್ ಅಲ್ಲದಿದ್ದರೂ ಕೂಡ ಇವರು ಸದನದ ಕಲಾಪಗಳಲ್ಲಿ ಭಾಗವಹಿಸಬಹುದು, ಮಾತನಾಡಬಹುದು. ಬಟ್ ಮತದಾನದ ಹಕ್ಕು ಇವರಿಗೆ ಇಲ್ಲ. ಇದಿಷ್ಟು ಅಟಾರ್ನಿ ಜನರಲ್ ಹುದ್ದೆಯ ಬಗ್ಗೆ. ಎಕ್ಸಾಮ್ಗಳಲ್ಲಿ ಈ ಹುದ್ದೆಯ ಬಗ್ಗೆ ಕೇಳಿದರೆ ಅವರ ಕಾರ್ಯದ ಬಗ್ಗೆನೂ ಕೂಡ ಎಕ್ಸಾಮ್ಗಳಲ್ಲಿ ಕ್ವಶನ್ಸ್ಗಳು ಬಂದಿವೆ. ನೆಕ್ಸ್ಟ್ ಅಡ್ವೊಕೇಟ್ ಜನರಲ್. ದೇಶದ ಕೇಂದ್ರದಲ್ಲಿ ಅತ್ಯುನ್ನತ ಕಾನೂನು ಅಧಿಕಾರಿ ಅಟಾರ್ನಿ ಜನರಲ್ ಆದ್ರೆ, ರಾಜ್ಯದಲ್ಲಿ ಅತ್ಯುನ್ನತ ಕಾನೂನು ಅಧಿಕಾರಿ ಯಾರು ಅಂತಂದ್ರೆ ಅಡ್ವೊಕೇಟ್ ಜನರಲ್. ಯಾಕಂದ್ರೆ ರಾಜ್ಯದಲ್ಲಿ ಅತ್ಯುನ್ನತ ಕಾನೂನು ಅಧಿಕಾರಿ ಅಂತ ಹೇಳಿ ಕರೀತಾರೆ. ಇವರಿಗೆ ಅವರಿಗೂ ಬಹಳ ಡಿಫ್ರೆನ್ಸ್ ಇಲ್ಲ. ಅವ್ರದ್ದು ಏನ್ ಕಾರ್ಯವಿದೆ ಅದು ಕೇಂದ್ರದಲ್ಲಿ, ಇವ್ರದ್ದು ಏನ್ ಕಾರ್ಯ ಮಾಡ್ತಾರೋ ಇದು ರಾಜ್ಯದಲ್ಲಿ. ಅವರು ಕೇಂದ್ರದಲ್ಲಿ ಅತ್ಯುನ್ನತ ಕಾನೂನು ಅಧಿಕಾರಿ ಆದ್ರೆ, ಇವರು ರಾಜ್ಯದಲ್ಲಿ ಅತ್ಯುನ್ನತ ಕಾನೂನು ಅಧಿಕಾರಿ ಅಂತ ಹೇಳಿ ಕರೀತಾರೆ. ರಾಜ್ಯದ ಅತ್ಯುನ್ನತ ಕಾನೂನು ಅಧಿಕಾರಿ ಇವರು. ರಾಜ್ಯದ ಅತ್ಯುನ್ನತ ಕಾನೂನು ಅಧಿಕಾರಿ. ಅಟಾರ್ನಿ ಜನರಲ್ ಅನ್ನ 76 ಆರ್ಟಿಕಲ್ ಪ್ರಕಾರ ಸಂವಿಧಾನದಲ್ಲಿ ಅವಕಾಶ ಮಾಡಿಕೊಟ್ಟಿದೆ ಅಟಾರ್ನಿ ಜನರಲ್ ಹುದ್ದೆಗೆ. ಅಡ್ವೊಕೇಟ್ ಜನರಲ್ ಹುದ್ದೆಗೆ 165 ಕಲಂ 165 ಈ ಹುದ್ದೆಗೆ ಅವಕಾಶ ಮಾಡಿಕೊಟ್ಟಿದೆ. ಹಾಗಾದ್ರೆ ಅಲ್ಲಿ ಅಟಾರ್ನಿ ಜನರಲ್ ಅವರನ್ನ ಯಾರು ನೇಮಕ ಮಾಡ್ತಿದ್ರು? ರಾಷ್ಟ್ರಪತಿ ನೇಮಕ ಮಾಡ್ತಿದ್ರು. ಇಲ್ಲಿ ಅಡ್ವೊಕೇಟ್ ಜನರಲ್ ಅನ್ನ ರಾಜ್ಯಪಾಲರು ನೇಮಕ ಮಾಡ್ತಾರೆ. ನೇಮಕ ಯಾರು ಅಂತಂದ್ರೆ ರಾಜ್ಯಪಾಲರು ಅಥವಾ ಗವರ್ನರ್ ಅಂತ ಹೇಳಿ ಕರಿತೀವಿ. ರಾಜ್ಯಪಾಲರು ನೇಮಕ ಮಾಡ್ತಾರೆ. ಹಾಗಾದ್ರೆ ಅಟಾರ್ನಿ ಜನರಲ್ಗೆ ಪ್ರಮಾಣ ವಚನವನ್ನು ರಾಷ್ಟ್ರಪತಿ ಬೋಧಿಸ್ತಿದ್ರು. ರಾಜ್ಯದಲ್ಲಿ ಪ್ರಮಾಣ ವಚನವನ್ನ ಅಡ್ವೊಕೇಟ್ ಜನರಲ್ಗೆ ಯಾರು ಬೋಧಿಸ್ತಾರೆ ಅಂತಂದ್ರೆ ಪ್ರಮಾಣ ವಚನ ರಾಜ್ಯಪಾಲರು ಬೋಧಿಸ್ತಾರೆ. ಸೇಮ್ ರಾಜ್ಯಪಾಲರು ಪ್ರಮಾಣ ವಚನ ಬೋಧಿಸ್ತಾರೆ. ಅಲ್ಲಿ ಅಟಾರ್ನಿ ಜನರಲ್ರ ಹುದ್ದೆ ಎಷ್ಟು ವರ್ಷ ಬೇಕಾದ್ರೂ ಅವರು ಹುದ್ದೆಯಲ್ಲಿ ಇರ್ಬೋದು, ರಾಷ್ಟ್ರಪತಿ ಇಚ್ಛೆಯ ಮೇರೆಗೆ ಅಂತಿತ್ತು. ಬಟ್ ಇಲ್ಲಿ ಸ್ವಲ್ಪ ಚೇಂಜಸ್ ಆಗುತ್ತೆ. ಅಡ್ವೊಕೇಟ್ ಅವರ ಒಂದು ಅಧಿಕಾರಾವಧಿ 6 ವರ್ಷ. ಅವಧಿ 6 ವರ್ಷ, 6 ವರ್ಷ ಅಥವಾ 65 ವರ್ಷ. ಇದರಲ್ಲಿ ಯಾವ್ದು ಮೊದಲಾಗುತ್ತೋ ಅದು ಅಂತ ಹೇಳಿ ಪರಿಗಣಿಸಬೇಕು. 6 ವರ್ಷ ಅಥವಾ 65 ವರ್ಷ. ಒಬ್ಬ ವ್ಯಕ್ತಿ ಅಡ್ವೊಕೇಟ್ ಜನರಲ್ ಹುದ್ದೆಗೆ ಏರಿದಾಗ ಆತನ ಏಜ್ 63 ಇದ್ರೆ ಆತನಿಗೆ ಅವಕಾಶ ಎಷ್ಟು? 2 ವರ್ಷ ಅಡ್ವೊಕೇಟ್ ಜನರಲ್ ಆಗಿರ್ಲಿಕ್ಕೆ ಅವಕಾಶ. 6 ವರ್ಷ ಹುದ್ದೆಯಲ್ಲಿ ಇರಬೇಕು. 65 ವರ್ಷ ಅಥವಾ 6 ವರ್ಷ, 65 ವರ್ಷ ಮೇಲ್ಪಟ್ಟವರು ಈ ಒಂದು ಹುದ್ದೆಯಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾವುದು ಮೊದಲಾಗುತ್ತೋ ಇದರಲ್ಲಿ ಅಷ್ಟೇ ಅಧಿಕಾರಾವಧಿ. ಒಬ್ಬರಿಗೆ 61 ಏಜ್ ಆಗಿತ್ತು ಅವಾಗ ಅಡ್ವೊಕೇಟ್ ಜನರಲ್ ಆದ್ರೆ ಅವರಿಗೆ ಎಷ್ಟು ವರ್ಷ ಸೇವೆ ಸಲ್ಲಿಸಲಿಕ್ಕೆ ಅವಕಾಶ ಸಿಗುತ್ತೆ? 4 ವರ್ಷ. ಬಟ್ ಅಟಾರ್ನಿ ಜನರಲ್ ಹುದ್ದೆ ರಾಷ್ಟ್ರಪತಿ ಇಚ್ಛೆ ಮೇರೆಗಿತ್ತು. ಬಟ್ ಅಡ್ವೊಕೇಟ್ ಜನರಲ್ ಹುದ್ದೆ ಏನಿಲ್ಲ, 6 ವರ್ಷ ಅಧಿಕಾರಾವಧಿ. ಇವರು ತಮ್ಮ ರಾಜೀನಾಮೆಯನ್ನು ಯಾರಿಗೆ ಕೊಡ್ಬೇಕು ಅಂತಂದ್ರೆ ರಾಜ್ಯಪಾಲರಿಗೆ ಕೊಡ್ಬೇಕು. ಸೇಮ್ ಅದು ಅಟಾರ್ನಿ ಜನರಲ್ ಮತ್ತು ಅಡ್ವೊಕೇಟ್ ಜನರಲ್ ಸೇಮ್ ಹುದ್ದೆ, ಸೇಮ್ ಕಾರ್ಯಗಳು. ಆದ್ರೆ ಅದು ಕೇಂದ್ರದ ಅತ್ಯುನ್ನತ ಕಾನೂನು ಅಧಿಕಾರಿ, ಇವರು ರಾಜ್ಯದ ಅತ್ಯುನ್ನತ ಕಾನೂನು ಅಧಿಕಾರಿ. ಅಲ್ಲಿ ರಾಷ್ಟ್ರಪತಿಯವರು ನೇಮಕ ಮತ್ತು ಪ್ರಮಾಣ ವಚನ ಮಾಡ್ತಾರೆ. ಇಲ್ಲಿ ರಾಜ್ಯದಲ್ಲಿ ಇವರು ರಾಜ್ಯಪಾಲರು ನೇಮಕ ಮತ್ತು ಪ್ರಮಾಣ ವಚನವನ್ನ ಬೋಧಿಸ್ತಾರೆ. ಅವರಲ್ಲಿ ರಾಷ್ಟ್ರಪತಿ ಇಚ್ಛೆ ಇರುವವರೆಗೂ ಅವ್ರ ಅಧಿಕಾರದಲ್ಲಿ ಇರಬಹುದಾಗಿತ್ತು. ಇಲ್ಲಿ ಇವರು 6 ವರ್ಷ ಅಥವಾ 65 ವರ್ಷ, ಇದರಲ್ಲಿ ಯಾವುದು ಮೊದಲಾಗುತ್ತೋ ಅದು ಅಂತ ಹೇಳಿ ಪರಿಗಣಿಸ್ತಾರೆ. ಅದು 76 ಆರ್ಟಿಕಲ್ ಪ್ರಕಾರ ಅಟಾರ್ನಿ ಜನರಲ್ ಹುದ್ದೆಗೆ ಅವಕಾಶ ಮಾಡಿಕೊಟ್ರೆ, ಅಡ್ವೊಕೇಟ್ ಹುದ್ದೆಗೆ 165ನೇ ವಿಧಿಯ ಪ್ರಕಾರ ಇವರಿಗೆ ಹುದ್ದೆಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಅಲ್ಲಿ ಅವರು ಸಂಸತ್ ಸದಸ್ಯನ ಅಲ್ಲದಿದ್ರು ಕೂಡ ಸದನದ ಕಲಾಪಗಳಲ್ಲಿ ಭಾಗವಹಿಸ್ತಿದ್ರು. ಅಲ್ಲಿ ಸದನ ಅಂದ್ರೆ ಯಾವ ಬರ್ತವೆ? ಲೋಕಸಭೆ ಮತ್ತು ರಾಜ್ಯಸಭೆ ಕೇಂದ್ರದ ಸದನಗಳಲ್ಲಿ ಭಾಗವಹಿಸ್ತಾ ಇದ್ರು. ಇವರು ಕೂಡ ಸಂಸತ್ ಸದಸ್ಯನಲ್ಲದಿದ್ರು ಕೂಡ ರಾಜ್ಯ ಶಾಸಕಾಂಗದಲ್ಲಿ ಬರುವ ಮೇಲ್ಮನೆ ಮತ್ತು ಕೆಳಮನೆ ಅಂತ ಹೇಳಿ ಕರಿತೀವಿ. ವಿಧಾನಸಭೆ ಮತ್ತು ವಿಧಾನ ಪರಿಷತ್, ಈ ವಿಧಾನಸಭೆ ಮತ್ತು ವಿಧಾನ ಪರಿಷತ್ಗಳಲ್ಲಿ ಇವರು ಕೂಡ ಭಾಗವಹಿಸಬಹುದು, ಮಾತನಾಡಬಹುದು, ಒಂದು ಯಾವುದೇ ವಿಷಯದ ಕುರಿತು ಚರ್ಚಿಸಬಹುದು. ಆದರೆ ಇವರಿಗೆ ಮತದಾನ ಮಾಡುವಂತ ಹಕ್ಕು ಇಲ್ಲ.
ಸೇಮ್ ಅದೇ, ಅವರು ಕೇಂದ್ರದಲ್ಲಿ ಸದನದ ಕಲಾಪಗಳಲ್ಲಿ ಭಾಗವಹಿಸಬಹುದು, ಇವರು ರಾಜ್ಯದ ಸದನಗಳಲ್ಲಿ ಅಂದ್ರೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಅಂತ ಹೇಳಿ ಕರಿತೀವಿ ನಾವು. ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಇವರು ವಿಧಾನಸಭೆಯ ಸದಸ್ಯರು ಅಲ್ಲ, ವಿಧಾನ ಪರಿಷತ್ ಸಭೆಯ ಸದಸ್ಯರು ಅಲ್ಲ. ಆದ್ರೂ ಕೂಡ ಇವರಿಗೆ ಏನಿದೆ, ಆ ಹಕ್ಕಿದೆ, ಎರಡೂ ಸದನಗಳಲ್ಲಿ ಭಾಗವಹಿಸಬಹುದು, ಚರ್ಚಿಸಬಹುದು, ಮಾತನಾಡಬಹುದು. ಆದ್ರೆ ಇದೇ ನೆನ್ಪಿಟ್ಕೋಬೇಕು, ಮತದಾನ ಮಾಡುವ ಹಕ್ಕು ಇವರಿಗೆ ಇಲ್ಲ. ಹಾಗಾದ್ರೆ ಇವ್ರದ್ದೇನು ಕಾರ್ಯ ಮಾಡ್ತೈತಿ, ಇವರು ರಾಜ್ಯ ಸರ್ಕಾರ ಕೇಳಿದಾಗ ಕಾನೂನು ಸಲಹೆಯನ್ನ ಇವ್ರು ಕೊಡ್ಬೇಕು. ಅದು ರಾಜ್ಯದಲ್ಲಿ ಒಂದು ರಾಜ್ಯದ ಮುಖ್ಯಸ್ಥ ಅಂತ ಅಂದ್ರೆ ರಾಜ್ಯಪಾಲ, ಅವರನ್ನು ಹೊರತು ಮಂತ್ರಿಮಂಡಲದ ರಾಜ್ಯ ಶಾಸಕಾಂಗದ ಮುಖ್ಯಸ್ಥ ಅಂದ್ರೆ ಸಿಎಂ ಅಥವಾ ಮುಖ್ಯಮಂತ್ರಿ ಅವ್ರನ್ನ ಕರಿತೀವಿ. ಮುಖ್ಯಮಂತ್ರಿಯನ್ನು ಒಳಗೊಂಡಂತ ರಾಜ್ಯ ಶಾಸಕಾಂಗ ಸಭೆ ಏನ್ ಕೇಳುತ್ತೋ ಆ ಕೇಳಿದಾಗ ಕಾನೂನು ಸಲಹೆ ಸೂಚನೆಗಳನ್ನ ಇವರಿಗೆ ಕೊಡಬಹುದು. ಯಾವುದೋ ಒಂದು ಮಹಿಳೆಯರಿಗೆ ಒಂದು ಜನಪರ ಕಾರ್ಯಕ್ರಮ, ಸಂವಿಧಾನಾತ್ಮಕವಾಗಿ ಯಾವ್ದೊಂದು ಕಾರ್ಯಕ್ರಮ ತಗೊಂಡ್ಬಂದ್ರೆ ಇದರ ಸಾಧಕ ಬಾಧಕಗಳೇನಿದ್ದಾವೆ, ಇದರೊಂದು ಮೆರಿಟ್ ಡಿಮೆರಿಟ್ ಏನಿದೆ, ಸಂವಿಧಾನಾತ್ಮಕವಾಗಿ ಕಾನೂನಾತ್ಮಕವಾಗಿ ನಮ್ಗೆ ಗೊತ್ತಿರೋದ ವಿಷಯಗಳನ್ನ ಸಲಹೆ ಸೂಚನೆಗಳನ್ನ ರಾಜ್ಯ ಸರ್ಕಾರಕ್ಕೆ ಇವರು ಮುಕ್ತವಾಗಿ ನೀಡಬಹುದು, ಸಲಹೆ ಸೂಚನೆಗಳನ್ನ ನೀಡಬಹುದು. ಮತ್ತೆ ರಾಜ್ಯ ಸರ್ಕಾರದ ಪರವಾಗಿ ನ್ಯಾಯಾಲಯಗಳಲ್ಲಿ ವಕಾಲತ್ತನ್ನು ವಹಿಸಬಹುದು. ಆಮೇಲೆ ರಾಜ್ಯ ಸರ್ಕಾರದ ಪರವಾಗಿ ಯಾವುದೇ ಒಂದು ಕೇಸ್ ಇತ್ತಂದ್ರೆ ಅದರ ಪರವಾಗಿ ವಾದವನ್ನು ಕೂಡ ಇವರು ಮಂಡಿಸಬಹುದು. ಏನು ಡಿಫ್ರೆನ್ಸಸ್ ಇಲ್ಲ, ಅಲ್ಲಿ ಅಟಾರ್ನಿ ಜನರಲ್, ಇಲ್ಲಿ ಅಡ್ವೊಕೇಟ್ ಜನರಲ್. ಹಾಗಾದ್ರೆ ಎಕ್ಸಾಮ್ಗಳಲ್ಲಿ ಏನೇನ್ ಕ್ವಶನ್ಸ್ ಕೇಳಿದ್ದಾರೆ, ಇದು ಎಷ್ಟನೇ ಆರ್ಟಿಕಲ್ ಪ್ರಕಾರ ಅಂತ ಕೇಳಿದ್ದಾರೆ, ಹಾಗೂ ರಾಜ್ಯದ ಅತ್ಯುನ್ನತ ಕಾನೂನು ಅಧಿಕಾರಿ ಯಾರು ಅಂತ ಕೇಳಿದ್ದಾರೆ. ಅದು ಕೇಂದ್ರದ ಅತ್ಯುನ್ನತ ಕಾನೂನು ಅಧಿಕಾರಿ ಅಟಾರ್ನಿ ಜನರಲ್. ಇವರನ್ನ ಯಾರು ನೇಮಕ ಮಾಡ್ತಾರೆ ಅಂತ ಕೇಳಿದ್ದಾರೆ. ಮತ್ತೆ ಇಂಪಾರ್ಟೆಂಟ್ ಇದು ಜಾಸ್ತಿ ಕೇಳಿರೋದು, ಇವರ ಅಧಿಕಾರಾವಧಿ. ಯಾಕಂದ್ರೆ ಅಟಾರ್ನಿ ಜನರಲ್ ರಾಷ್ಟ್ರಪತಿ ಇಚ್ಛೆವರೆಗೂ ಇರ್ತಾರೆ. ಹಾಗಾದ್ರೆ ಇವ್ರದಿಲ್ಲ 6 ವರ್ಷ ಅಥವಾ 65 ವರ್ಷ ಅಂತ ಇದೆ. ಇದನ್ನು ಎಕ್ಸಾಮ್ಗಳಲ್ಲಿ ಜಾಸ್ತಿ ಬಂದಿರುವಂತ ಕ್ವಶನ್ಸ್. ನೆಕ್ಸ್ಟ್ ಅಟಾರ್ನಿ ಜನರಲ್ ಆಯ್ತು, ಅಡ್ವೊಕೇಟ್ ಜನರಲ್ ಆಯ್ತು. ನೆಕ್ಸ್ಟ್ ಇನ್ನೊಂದು ಬರುತ್ತೆ CAG ಅಂತ ಹೇಳಿ. CAG ಮೀನ್ಸ್ ಕನ್ನಡದಲ್ಲಿ ಲೆಕ್ಕ ಪರಿಶೋಧಕರು ಅಂತ ಹೇಳಿ. ಈ ಒಂದು ಟಾಪಿಕ್ ಬಗ್ಗೆನು, ಈ ಒಂದು ಹುದ್ದೆಯ ಬಗ್ಗೆನು, ಈಗ ಅಟಾರ್ನಿ ಜನರಲ್, ಅಡ್ವೊಕೇಟ್ ಜನರಲ್, CAG ಬಗ್ಗೆನು ಒಂದು ಸ್ವಲ್ಪ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ಈ ಕ್ವಶನ್ಸ್ ಬಹಳಷ್ಟು ರಿಪೀಟ್ ಆಗಿದ್ದಾವೆ. ಇದರಲ್ಲಿ 151A ಕ್ಲಾಸ್ A 1 ಕ್ಲಾಸ್ 2 ಅಂತ ಬರುತ್ತೆ. ಇದ್ರ ಬಗ್ಗೆ ಜಾಸ್ತಿ ಕ್ವಶನ್ಸ್ ಬಂದಿದ್ದಾವೆ. ಅದ್ರ ಬಗ್ಗೆ ಸ್ವಲ್ಪ ಒಂಚೂರು ಡಿಸ್ಕಸ್ ಮಾಡೋಣ. CAG ಅಂತ ಹೇಳಿ ಲೆಕ್ಕ ಪರಿಶೋಧಕರು, ಮಹಾ ಲೆಕ್ಕ ಪರಿಶೋಧಕರು ಅಂತ ಹೇಳಿ ಕರೀತಾರೆ ಕನ್ನಡದಲ್ಲಿ. ಮಹಾ ಲೆಕ್ಕ ಪರಿಶೋಧಕರು CAG ಅಂತ ಹೇಳಿ ಕರೀತಾರೆ. ಮೀನ್ಸ್ ಕಂಟ್ರೋಲರ್ ಅಲ್ಲ, ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್. ಅಂಡ್ ಆಡಿಟರ್ ಜನರಲ್ CAG ಅಂತ ಹೇಳಿ ಕರೀತಾರೆ. ಇವರು ಕೇಂದ್ರದ ಹಣಕಾಸಿನ ಒಂದು ರಕ್ಷಕರು ಅಂತ ಹೇಳಿ ಕರೀತಾರೆ. ಇವ್ರಿಗೆ ಇನ್ನೊಂದು ಎಕ್ಸಾಮ್ಗಳಲ್ಲಿ ಕೇಳಿರೋದು ಅಂದ್ರೆ ಕೇಂದ್ರ ಸರ್ಕಾರದ ಖಜಾನೆ ಕಾಯುವ ಕಾವಲು ನಾಯಿ ಅಂತ ಯಾರನ್ನ ಕರೀತಾರೆ ಅಂತೇಳಿ. PC ಎಕ್ಸಾಮ್ಗಳು ಜಾಸ್ತಿ ರಿಪೀಟ್ ಆಗಿರೋದು ಖಜಾನೆ ಕಾಯುವ ಕಾವಲು ನಾಯಿ ಅಂತ ಹೇಳಿ ಕರೀತಾರೆ. ಇದ್ಯಾಕೆ ಹಿಂಗ್ ಕರೆದ್ರು ಅಂದ್ರೆ PC ಎಕ್ಸಾಮ್ಗಳಲ್ಲಿ ಇವು ಹಣದ ಒಂದು ಕೇಂದ್ರ ಸರ್ಕಾರ ಹಣದ ರಕ್ಷಕರು ಅಂತ ಹೇಳಿ ಕರೀತಾರೆ. ಹಣಕಾಸಿನ ರಕ್ಷಕರು ಇವರು. ಏನಿದು ಹಣಕಾಸಿನ ರಕ್ಷಕರು ಅಂದ್ರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಹಣಕಾಸಿನ ಖರ್ಚು ವೆಚ್ಚಗಳನ್ನ ಲೆಕ್ಕ ಇಡಬಹುದು ಮತ್ತು ಮುಂದಿನ ವರ್ಷ ಯಾವ್ಯಾವ ಯೋಜನೆಗಳು ಎಷ್ಟೆಷ್ಟು ಖರ್ಚು ಮಾಡಬೇಕು ಇವೆಲ್ಲವನ್ನ ಕುರಿತು ಪರಿಶೀಲಿಸಿ ವರದಿಯನ್ನ ನೀಡುವಂತ ಅತ್ಯುನ್ನತವಾದ ಕೆಲಸವನ್ನ CAG ಮಾಡ್ತದೆ. ಸೊ ಇದು ಕೂಡ CAG ಅನ್ನೋದು ಒಂದು ಸಂವಿಧಾನಾತ್ಮಕ ಹುದ್ದೆ ಅಥವಾ ಸಂವಿಧಾನಾತ್ಮಕ ಒಂದು ಸಂಸ್ಥೆ. ಯಾಕಂದ್ರೆ ಇದಕ್ಕೂ ಕೂಡ 148ನೇ ಆರ್ಟಿಕಲ್ ಪ್ರಕಾರ ಇದಕ್ಕೆ ಅವಕಾಶ ಕೊಟ್ಟಿದೆ. ಇದು ಜಾಸ್ತಿ ಎಕ್ಸಾಮ್ಗಳಲ್ಲಿ ರಿಪೀಟ್ ಆಗಿರುವಂತ ಕ್ವಶನ್ಸ್. CAG ಎಷ್ಟನೇ ಕಲಂ ಪ್ರಕಾರ ಹುದ್ದೆಯ ಅವಕಾಶ ಕೊಟ್ಟಿದೆ ಅಂತ 148 ಹುದ್ದೆಗೆ ಅವಕಾಶ ಮಾಡಿಕೊಟ್ಟಿದೆ. 148 ಅಟಾರ್ನಿ ಜನರಲ್ 76 ಆರ್ಟಿಕಲ್, ಅಡ್ವೊಕೇಟ್ ಜನರಲ್ 165 ಆರ್ಟಿಕಲ್, CAG 148 ಆರ್ಟಿಕಲ್ ಪ್ರಕಾರ CAG ಹುದ್ದೆಗೆ ಅವಕಾಶವನ್ನ ಮಾಡಿಕೊಟ್ಟಿದೆ. ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಖರ್ಚು ವೆಚ್ಚಗಳನ್ನ ಪರಿಶೀಲಿಸಿ ಸರ್ಕಾರಕ್ಕೆ ಒಂದು ವರದಿಯನ್ನ ನೀಡುತ್ತದೆ. ಇದು ಕೂಡ ಇವರನ್ನ ಯಾರು ನೇಮಕ ಮಾಡ್ತಾರ ಅಂದ್ರೆ ಅಗೇನ್ ಮತ್ತೆ
ರಾಷ್ಟ್ರಪತಿ ನೇಮಕ ಮಾಡ್ತಾರೆ, ಪ್ರೆಸಿಡೆಂಟ್. ಇವರನ್ನು ಕೂಡ ಪ್ರೆಸಿಡೆಂಟ್ ನೇಮಕ ಮಾಡ್ತಾರೆ. ಇವರನ್ನು ಕೂಡ ಪ್ರಮಾಣ ವಚನವನ್ನ ಪ್ರೆಸಿಡೆಂಟೇ ಬೋಧಿಸ್ತಾರೆ. ಪ್ರಮಾಣ ವಚನನು ಪ್ರೆಸಿಡೆಂಟೇ ಬೋಧಿಸ್ತಾರೆ. ಇವರು ಕಾನೂನಿಗೆ ವಿರುದ್ಧವಾಗಿ ಅಥವಾ ಸಂವಿಧಾನಕ್ಕೆ ವಿರುದ್ಧವಾಗಿ ನಡ್ಕೊಂಡ್ರೆ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಗಳನ್ನ ಹೆಂಗ್ ಪದಚ್ಯುತಿಗೊಳಿಸ್ತಾರ ಮಹಾಭಿಯೋಗ, ಇವರನ್ನು ಸೇಮ್ ಅದೇ ರೀತಿಯಾಗಿ ಪದಚ್ಯುತಿಯನ್ನು ಗೊಳಿಸುವಂತ ಅಧಿಕಾರ ರಾಷ್ಟ್ರಪತಿಗಿದೆ. ರಾಷ್ಟ್ರಪತಿ ಕೂಡ ಡೈರೆಕ್ಟ್ ಆಗಿ ಇವ್ರನ್ನ ಮತ್ತೆ CAG ನೇಮಕ ಮಾಡುವುದಿಲ್ಲ. ಮಂತ್ರಿಮಂಡಲದ ಪ್ರಧಾನಿಯನ್ನೊಳಗೊಂಡ ಮಂತ್ರಿಮಂಡಲದ ಸಲಹೆ ಸೂಚನೆಗಳ ಮೇರೆಗೆ ಕೂಡ ಇವರನ್ನ ಮಾಡ್ತಾರೆ. ಸಲಹೆಯ ಮೇರೆಗೆ ಇವರನ್ನ ನೇಮಕ ಮಾಡ್ತಾರೆ. ಇವರು ಕೇಂದ್ರದ ಖಜಾನಾ ಕಾಯುವ ಕಾವಲು ನಾಯಿ, ಹಣಕಾಸಿನ ರಕ್ಷಕರು. 148ನೇ ವಿಧಿ ಪ್ರಕಾರ ಈ ಹುದ್ದೆಗೆ ಅವಕಾಶವಿದೆ. ಇವರನ್ನ ನೇಮಕ ಮಾಡುವುದು, ಪ್ರಮಾಣ ವಚನ ಬೋಧಿಸುವುದು, ಇವರನ್ನ ತೆಗೆದು ಹಾಕುವುದು ಎಲ್ಲವೂ ಯಾರಿಗೆ ಅಧಿಕಾರವಿದೆ ಅಂತಂದ್ರೆ CAG ಯಾರ ಅಧಿಕಾರ ಇದೆ ಅಂದ್ರೆ ಪ್ರೆಸಿಡೆಂಟ್ ಅವರಿಗೆ ಅಧಿಕಾರವಿದೆ. ನೆಕ್ಸ್ಟ್ ಇನ್ನೊಂದು ಇವರ ಹುದ್ದೆಗೆ ಸಂಬಂಧಪಟ್ಟಂತ ಇನ್ನೊಂದು ಕಲಂ ಯಾವ್ದಂದ್ರೆ 149. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಖರ್ಚು ವೆಚ್ಚಗಳ ಕುರಿತು ವರದಿಯನ್ನ ಸಲ್ಲಿಸುವುದು. ಖರ್ಚು ವೆಚ್ಚಗಳ ವರದಿಯನ್ನು ಸಲ್ಲಿಸ್ತದೆ. ಕೇಂದ್ರ ಮತ್ತು ರಾಜ್ಯಗಳ ಮಧ್ಯೆ ಇರುವ ರಾಜ್ಯಗಳ ಒಂದು ಖರ್ಚು ವೆಚ್ಚ. ಕೇಂದ್ರ ಸರ್ಕಾರ ಈ ವರ್ಷ ಒಂದು ವರ್ಷಕ್ಕೆ ಇಷ್ಟು ಬಜೆಟ್ ಅಲ್ಲಿ ಇಷ್ಟನ್ನ ತೆಗೆದಿಟ್ಟಿತ್ತು, ಇವಿ ಜನಪ್ರಿಯ ಯೋಜನೆಗಳ ಇಷ್ಟನ್ನ ಖರ್ಚನ್ನ ಮಾಡ್ಬೇಕಂತ ಲೆಕ್ಕ ಹಾಕೊಂಡಿತ್ತು. ಬಟ್ ಈ ವರ್ಷ ಇಷ್ಟು ಖರ್ಚು ಮಾಡಿದೆ. ಖರ್ಚು ಮತ್ತು ವೆಚ್ಚಗಳು ಮುಂದೆ ಎಷ್ಟು ಮಾಡಬೇಕು, ಏನನ್ನು ಸದುಪಯೋಗ ಪಡಿಸಿಕೊಂಡಿದೆ ಖರ್ಚುಗಳು. ಬಜೆಟ್ ಅಲ್ಲಿ ರಕ್ಷಣಾ ಕ್ಷೇತ್ರಕ್ಕೆ ಇಷ್ಟು, ಶಿಕ್ಷಣ ಕ್ಷೇತ್ರಕ್ಕೆ ಇಷ್ಟು, ಸಾಮಾಜಿಕ ಕ್ಷೇತ್ರಕ್ಕೆ ಇಷ್ಟು, ಆಮೇಲೆ ರೈಲ್ವೆಗೆ ಇಷ್ಟು, ಇವೆಲ್ಲವೂ ಆಮೇಲೆ ಮನುಷ್ಯನ ಒಂದು ಬೇಸಿಕ್ ನೀಡ್ಸ್ಗೆ ಇಷ್ಟು, ಈ ಒಂದು ಏನನ್ನ ಲೆಕ್ಕ ಹಾಕೊಂಡಿರುತ್ತೋ ಅದು ನೆಕ್ಸ್ಟ್ ಇಯರ್ಗೆ ಎಷ್ಟು ಖರ್ಚು ಮಾಡಿದೆ, ಎಷ್ಟು ವೆಚ್ಚ ಆಗಿದೆ, ತೆರಿಗೆ ಹಣ ಎಷ್ಟು, ಈ ಒಂದು ಎಲ್ಲವೂ ಹಣಕಾಸು ಫೈನಾನ್ಸ್ ಬಗ್ಗೆ ಎಲ್ಲವೂ ಅಂತಿಮವಾಗಿ ವರದಿಯನ್ನು ಸಲ್ಲಿಸುವಂತ ಯಾರು ಅಂದ್ರ CAG ಅವರು. ಹಾಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಖರ್ಚು ವೆಚ್ಚಗಳ ವರದಿಯನ್ನ ಸರ್ಕಾರಕ್ಕೆ ಸಕಾಲಕ್ಕೆ ಸಲ್ಲಿಸಬೇಕು ಅನ್ನುವಂತ ಒಂದು ವಿಧಿ ಯಾವುದಂದ್ರೆ 149ನೇ ವಿಧಿ. CAG ಅವರು 149ನೇ ವಿಧಿಯ ಪ್ರಕಾರ ಸರ್ಕಾರಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಖರ್ಚು ವೆಚ್ಚಗಳನ್ನ ವರದಿಯನ್ನ ಸಲ್ಲಿಸಲೇಬೇಕು. ಖರ್ಚು ವೆಚ್ಚಗಳ ವರದಿಯನ್ನು ಸಲ್ಲಿಸಲಿಲ್ಲ ಅಂದ್ರೆ ಸಕಾಲಕ್ಕೆ ಅದು ಮುಂದೆ ಯಾವ ರೀತಿಯಾಗಿ ಖರ್ಚು ವೆಚ್ಚಗಳನ್ನ ಮಾಡಬೇಕು, ನೆಕ್ಸ್ಟ್ ಬಡ್ಜೆಟ್ ಅಲ್ಲಿ ಯಾವ ಯೋಜನೆಗಳು ಎಷ್ಟೆಷ್ಟು ಹಣಕಾಸಿನ ಒಂದು ಮೀಸಲಿಡಬೇಕು ಅನ್ನೋದು ಗೊತ್ತಾಗಲ್ಲ. ಇನ್ನೊಂದು ಸಬ್ ಆರ್ಟಿಕಲ್ ಬರುತ್ತೆ 151 ಆರ್ಟಿಕಲ್ ಪ್ರಕಾರ ಇವರು CAG, ನಾನು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ, CAG ಅವರು ಕೇಂದ್ರ ಸರ್ಕಾರದ ಖರ್ಚು ವೆಚ್ಚಗಳ ವರದಿಯನ್ನ ರಾಷ್ಟ್ರಪತಿಗೆ ಸಲ್ಲಿಸಬೇಕು. ಈ ವರ್ಷ ಇಷ್ಟು ಖರ್ಚಾಗಿದೆ, ಇನ್ನು ಇಷ್ಟು ಮಾಡ್ಬೇಕು, ಇಷ್ಟು ಉಳಿದಿದೆ ಅನ್ನೋದು. ಕೇಂದ್ರ ಸರ್ಕಾರದ ಖರ್ಚು ವೆಚ್ಚಗಳ ಬಗ್ಗೆ CAG ಅವರು ಯಾರಿಗೆ ವರದಿಯನ್ನು ಸಲ್ಲಿಸ್ತಾರ ಅಂತಂದ್ರೆ ರಾಷ್ಟ್ರಪತಿಗೆ ಸಲ್ಲಿಸ್ತಾರೆ. ಕೇಂದ್ರದಲ್ಲಿ ಇದು ಕೇಂದ್ರದಲ್ಲಿ, ಯಾಕಂದ್ರೆ ಕೇಂದ್ರದಲ್ಲಿ ಹೆಡ್ ಯಾರು ಅಂತಂದ್ರೆ ರಾಷ್ಟ್ರಪತಿ. 151 ಸಬ್ ಆರ್ಟಿಕಲ್ 1 ಪ್ರಕಾರ CAG ಅವರಿಗೆ ಸಂವಿಧಾನದಲ್ಲಿ ಏನ್ ಹೇಳಿದೆ ಅಂದ್ರೆ ಕಲಂ ಆರ್ಟಿಕಲ್ 151 ಕ್ಲಾಸ್ A ಪ್ರಕಾರ ಕೇಂದ್ರ ಸರ್ಕಾರದ ಖರ್ಚು ವೆಚ್ಚಗಳನ್ನ ರಾಷ್ಟ್ರಪತಿಯವರಿಗೆ ವರದಿ ಸಲ್ಲಿಸಬೇಕು ಅಂತ ಹೇಳಿ. ಅದೇ ರೀತಿಯಾಗಿ 151 ಕ್ಲಾಸ್ 2 ಪ್ರಕಾರ ರಾಜ್ಯ ಸರ್ಕಾರದ ಖರ್ಚು ವೆಚ್ಚಗಳನ್ನ CAG ಅವರು ಯಾರಿಗೆ ಸಲ್ಲಿಸಬೇಕು ಅಂದ್ರೆ ರಾಜ್ಯಪಾಲರಿಗೆ ಸಲ್ಲಿಸಬೇಕು ಅಂತ ಹೇಳಿ. ಇದು ರಾಜ್ಯದಲ್ಲಿ, ಯಾಕಂದ್ರೆ ರಾಜ್ಯದಲ್ಲಿ ಹೆಡ್ ಯಾರು ರಾಜ್ಯಪಾಲರು. ಯಾಕಂದ್ರೆ ರಾಜ್ಯಪಾಲರ ಹೆಸರಿನಲ್ಲೇ ರಾಜ್ಯ ಶಾಸಕಾಂಗದ ಎಲ್ಲ ಹೆಸರಿನಲ್ಲೇ ನಡೀತಿರ್ತಾವು. ಅದೇ ರೀತಿ ರಾಷ್ಟ್ರಪತಿ ಕೇಂದ್ರದಲ್ಲಿ ಇವ್ರ ಹೆಡ್, ಇವರ ಹೆಸರಿನಲ್ಲೇ ಅಧಿಕಾರಗಳೆಲ್ಲವೂ ಕೇಂದ್ರ ಕಾರ್ಯಾಂಗದ ಅಧಿಕಾರಗಳು ನಡೀತಿರ್ತಾವ. ಇವ್ರು 151 ಆರ್ಟಿಕಲ್ ಕ್ಲಾಸ್ 1 ಪ್ರಕಾರ ಕೇಂದ್ರ ಸರ್ಕಾರದ ಆದಾಯ ಖರ್ಚು ವೆಚ್ಚಗಳ ಬಗ್ಗೆ ರಾಷ್ಟ್ರಪತಿಗೆ ವರದಿ ಸಲ್ಲಿಸಬೇಕು. 151 ಆರ್ಟಿಕಲ್ ಇದು ಕ್ಲಾಸ್ 2 ಪ್ರಕಾರ ರಾಜ್ಯ ಸರ್ಕಾರದ ಖರ್ಚು ವೆಚ್ಚಗಳನ್ನ ರಾಜ್ಯಪಾಲರಿಗೆ ಸಲ್ಲಿಸಬೇಕು. ಇವರು ಸಲ್ಲಿಸಿದಂತಹ ಒಂದು ವರದಿಯನ್ನು ಆಧರಿಸಿ ಇವರು ಏನ್ ಮಾಡ್ತಾರೆ, ರಾಷ್ಟ್ರಪತಿಗಳು ಸಂಸತ್ನಲ್ಲಿ ಮಂಡಿಸ್ತಾರೆ. ರಾಜ್ಯಪಾಲರು ರಾಜ್ಯ ಶಾಸಕಾಂಗದ ಯಾವುದು ವಿಧಾನ ಪರಿಷತ್ ಏನ್ ಬರ್ತದೆ ಮೇಲ್ಮನೆ ಕೇಳಿ ರಾಜ್ಯ ಶಾಸಕಾಂಗದಲ್ಲಿ ಇವ್ರು ಮಂಡಿಸ್ತಾರೆ.
ಇವರ ವರದಿಯನ್ನು ಆಧರಿಸಿ ರಾಜ್ಯಪಾಲರು ಇಲ್ಲಿ ರಾಜ್ಯದಲ್ಲಿ ಮಂಡಿಸಿದರೆ ಕೇಂದ್ರದ ಸಂಸತ್ತಿನಲ್ಲಿ ಇವರ ವರದಿಯನ್ನು ಆಧರಿಸಿ ರಾಷ್ಟ್ರಪತಿಗಳು ಸಂಸತ್ತಿನಲ್ಲಿ ಮಂಡಿಸ್ತಾರೆ. ಈ ವರ್ಷ CAG ವರದಿಯನ್ನು ಆಧರಿಸಿ ಇಷ್ಟು ಖರ್ಚು ವೆಚ್ಚವಾಗಿದೆ, ಮುಂದಿನ ಹಣಕಾಸು ಒಂದು ವರ್ಷದಲ್ಲಿ ಇಷ್ಟು ಖರ್ಚು ಅಥವಾ ಹಣವನ್ನ ಮೀಸಲಿಡಬೇಕು, ಹೀಗೆ ಅವರು ಒಂದು ಏನು ಭಾಷಣ ರೆಡಿ ಮಾಡ್ಕೊಂಡಿರ್ತಾರೆ ವರದಿಯನ್ನು ಆಧರಿಸಿ ಅವರು ಮಂಡಿಸ್ತಾರೆ. CAG ಬಗ್ಗೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತಾರೆ 149 ಖರ್ಚು ವೆಚ್ಚಗಳ ಕುರಿತು ಹೇಳ್ತತಿ. ಆಮೇಲೆ ಕೇಂದ್ರ ಸರ್ಕಾರಕ್ಕೆ ಇವರು ರಿಪೋರ್ಟ್ ಮಾಡೋದು 151 ಕ್ಲಾಸ್ 1, 151 ಕ್ಲಾಸ್ 2 ರಾಜ್ಯ ಸರ್ಕಾರಕ್ಕೆ ಇವರು ವರದಿಯನ್ನ ಸಲ್ಲಿಸಬೇಕು. ಇದನ್ನ ನಾವು ಕೇಂದ್ರವಾದ ಖಜಾನೆ ಕಾಯುವ ಕಾವಲು ನಾಯಿ ಅಂತಾರೆ. ಯಾಕಂದ್ರೆ ಖಜಾನೆ ಕಾಯುವ ಹಣಕಾಸಿನ ರಕ್ಷಕ ಇದು. ಇವರ ಖರ್ಚು ವೆಚ್ಚವನ್ನ ಆದರ್ಶನ ರಿಪೋರ್ಟ್ ಸಲ್ಲಿಸಿದ್ದನ್ನ ಆದರ್ಶನ ಅವರು ಮುಂದಿನ ಹಣಕಾಸು ವರ್ಷಕ್ಕೆ ಹಣವನ್ನ ಮೀಸಲಿಡ್ತಾರೆ. ಇದು CAG ಕುರಿತು. ಇದ್ರ ಬಗ್ಗೆ ಇದು ಕೇಳಿದ್ದಾರೆ ಕ್ವಶನ್ಸ್, ಇದು ಕೇಳಿದ್ದಾರೆ, ಇವರ ಹುದ್ದೆಯ ಬಗ್ಗೆನೂ ಕೇಳಿದ್ದಾರೆ. ಇವೆಲ್ಲ ಕ್ವಶನ್ಸ್ಗಳು ಸಹಿತ ಎಕ್ಸಾಮ್ಗಳಲ್ಲಿ ರಿಪೀಟ್ ಆಗಿರುವಂತಹ ಕ್ವಶನ್ಸ್ಗಳು. ಇವತ್ತು ಅಡ್ವೊಕೇಟ್ ಜನರಲ್, ಅಟಾರ್ನಿ ಜನರಲ್ ಹಾಗೂ CAG ಈ 3 ಹುದ್ದೆಗಳ ಬಗ್ಗೆ ಒಂದು ಬ್ರೀಫ್ ಆಗಿ ನಾನು ಹೇಳಿದ್ದೀನಿ. ಎಕ್ಸಾಮ್ ಪರ್ಪಸ್ ಏನೇನು ಕೇಳ್ತಾರೆ ಅನ್ನೋದನ್ನ ನಾನು ನಿಮ್ ಜೊತೆಗೆ ಡಿಸ್ಕಸ್ ಮಾಡಿದ್ದೀನಿ. ಇವೇ ರಿಪೀಟ್ ಆಗಿರುತ್ತೆ ಕ್ವಶನ್ಸ್. ಹುದ್ದೆಯ ಬಗ್ಗೆ, ಆರ್ಟಿಕಲ್ ಬಗ್ಗೆ, ಅವ್ರ ಕಾರ್ಯದ ಬಗ್ಗೆನೇ ಕೂಡ ಆಗಿರುತ್ತೆ. ಇದಾಗಿತ್ತು ಇವತ್ತಿನ ಒಂದು ಕ್ಲಾಸು. ಅಡ್ವೊಕೇಟ್ ಜನರಲ್, ಅಟಾರ್ನಿ ಜನರಲ್ ಮತ್ತು CAG. ಏನಾದರೂ ಹೇಳೋದಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ನೆಕ್ಸ್ಟ್ ನಾನು ಇನ್ನೊಂದು ಎಕ್ಸಾಮ್ ಪರ್ಪಸ್ ಜಾಸ್ತಿ ಕೇಳಿರುವಂತಹ ಕ್ವಶನ್ಸ್ಗಳ ಬೇಸ್ ಮೇಲೆ ಆಧಾರ ಇಟ್ಕೊಂಡು ನೆಕ್ಸ್ಟ್ ಇನ್ನೊಂದು ಮಹತ್ವವಾದ ಟಾಪಿಕ್ ಬಗ್ಗೆ ಮಾತಾಡ್ತೀನಿ. ಮತ್ತೆ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.